ಓಂ ಗುರುಭ್ಯೋ ನಮಃ. ಅರ್ಕಮಹಾಗಣಾಧಿಪತಿಯೇ ನಮಃ. ಆತ್ಮಗುರುವೇ ನಮಃ. ಭದ್ರಕಾಳಿಯೈ ನಮೋ ನಿತ್ಯಂ. ಸರಸ್ವತಿಯೈ ನಮೋ ನಮಃ. ವೇದವೇದಂಗ ವೇದಾಂತ ವಿದ್ಯಾಸ್ಥಾನೆ ಪಿಯೋಚ. ಎಲ್ಲ ಜ್ಯೋತಿಷ್ಯಾಭಿಮಾನಿಗಳಿಗೆ ಈ ದಿನದ ಪ್ರಣಾಮಗಳು. ಈ ದಿನ ನಾವು ಮೇಷರಾಶಿಯಲ್ಲಿರುವಂಥ ಅಶ್ವಿನಿ ನಕ್ಷತ್ರದ ಬಗ್ಗೆ, ಅಶ್ವಿನಿ ನಕ್ಷತ್ರದ 10 ವಿಶೇಷ ಗುಣಲಕ್ಷಣಗಳ ಬಗ್ಗೆ ತಿಳಿದುಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡೋಣ. ಮೊದಲನೆಯದಾಗಿ, ಅಶ್ವಿನಿ ನಕ್ಷತ್ರದವರು ಅತ್ಯಂತ ವೇಗವಾದ ಸ್ವಭಾವವನ್ನು ಹೊಂದಿರುತ್ತಾರೆ. ಅಂದರೆ ತುಂಬ ವೇಗವಾಗಿ ಯೋಚಿಸುವಂಥದ್ದು, ತುಂಬ ವೇಗವಾಗಿ ಕೆಲಸ ಮಾಡುವಂಥದ್ದು, ಈ ರೀತಿಯಾದಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅಂದರೆ ಇವರು ಯಾವುದೇ ಒಂದು ಕೆಲಸವನ್ನು ಬೇಗ ಪ್ರಾರಂಭಿಸುತ್ತಾರೆ. ಆದರೆ ಇವರಿಗೆ ಕಾಯುವಂಥದ್ದು, ವಿಳಂಬ ಮಾಡುವಂಥದ್ದು ಕಂಡ್ರೆ ಆಗೋದಿಲ್ಲ. ಇವರು ಯಾವುದೇ ನಿರ್ಧಾರಗಳನ್ನು ಕ್ಷಣಾರ್ಧದಲ್ಲಿ ತೆಗೆದುಕೊಂಡು ಬಿಡುತ್ತಾರೆ. ಯಾವುದೇ ಸವಾಲುಗಳು ಬಂದರೆ ಅದಕ್ಕೆ ಹೆದರಿ ಹಿಂದೆ ಸರಿಯುವ ಜಾಯಮಾನದವರಲ್ಲ ಇವರು. ಆದರೆ ಕೆಲವೊಮ್ಮೆ ಆತುರದಿಂದ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆ ಇರ್ತದೆ. ಸಹನೆ ಅನ್ನುವಂಥದ್ದು ಇರೋದಿಲ್ಲ. ಇವೆರಡನ್ನು ಇವರು ಮೇಂಟೈನನ್ನು ಮಾಡಿಕೊಳ್ಬೇಕು. ಈ ಜಾತಕರಿಗೆ ಎರಡನೆಯ ಅಂಶ ತೀಕ್ಷ್ಣವಾದಂಥ ಬುದ್ಧಿಶಕ್ತಿ ಮತ್ತು ತ್ವರಿಕೆಯಿಂದ ತ್ವರಿತವಾಗಿ ಬೇಗನೆ ಕಲಿಯುವಂಥ ಆಸಕ್ತಿ ಇರ್ತದೆ. ಈ ನಕ್ಷತ್ರದವರು ಹೊಸ ವಿಚಾರಗಳನ್ನು ಬೇಗನೆ ಅರ್ಥ ಮಾಡಿಕೊಳ್ಳುವಂತಹ ಗುಣವನ್ನು ಹೊಂದಿರ್ತಾರೆ. ಹೊಸ ಹೊಸ ಕೌಶಲ್ಯಗಳನ್ನು ಬೇಗನೆ ಕಲಿಯುವಂಥದ್ದು, ಸಮಸ್ಯೆಗಳಿಗೆ ತಕ್ಷಣ ಪರಿಹಾರವನ್ನು ಕೊಡುವಂಥದ್ದು, ವಿಶ್ಲೇಷಣಾ ಶಕ್ತಿ ಉತ್ತಮವಾಗಿರ್ತದೆ. ಅಶ್ವಿನಿ ನಕ್ಷತ್ರದವರಿಗೆ ಶಿಕ್ಷಣ ಕ್ಷೇತ್ರ, ಜ್ಯೋತಿಷ್ಯ ಕ್ಷೇತ್ರ, ವೈದ್ಯಕೀಯ ಕ್ಷೇತ್ರ, ತಂತ್ರಜ್ಞಾನ ಕ್ಷೇತ್ರ, ಹೀಲಿಂಗ್ ಮಾಡುವಂಥದ್ದು, ಯೋಗಾಭ್ಯಾಸಗಳನ್ನು ತಿಳಿಸಿಕೊಡುವಂಥದ್ದು, ಈ ರೀತಿಯ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋದಕ್ಕೆ ಸೂಕ್ತವಾದಂಥ ವ್ಯಕ್ತಿಗಳಾಗಿರುತ್ತಾರೆ. ಇನ್ನು ಮೂರನೆಯ ಅಂಶ, ಈ ಜಾತಕರಲ್ಲಿ ಚಿಕಿತ್ಸಾ ಶಕ್ತಿ ಮತ್ತು ಸಹಾಯ ಮನೋಭಾವ ಅನ್ನುವಂಥದ್ದು ಹೆಚ್ಚಾಗಿರ್ತದೆ. ಈ ಅಶ್ವಿನಿ ನಕ್ಷತ್ರಕ್ಕೆ ಅಶ್ವಿನಿ ಕುಮಾರರು ದೈವಿಕ ವೈದ್ಯರಾಗಿರೋದ್ರಿಂದ ಈ ಜಾತಕರಿಗೆ ಹೀಲಿಂಗ್ ನೇಚರ್ ಇರ್ತದೆ. ರೋಗಿಗಳಿಗೆ ಸಹಾಯ ಮಾಡುವಂಥ ಗುಣ ಇರ್ತದೆ. ವೈದ್ಯಕೀಯ, ಯೋಗ, ಆಯುರ್ವೇದ, ಪ್ರಾಣಾಯಾಮಗಳಲ್ಲಿ ಆಸಕ್ತಿ ಅನ್ನುವಂಥದ್ದು ಹೆಚ್ಚಾಗಿರ್ತದೆ. ಬೇರೆಯವರ ನೋವನ್ನು ಕಡಿಮೆ ಮಾಡುವಂಥ ಒಂದು ಮನಸ್ಥಿತಿ ಜಾತಕರಲ್ಲಿ ಇರ್ತದೆ ಎನ್ನುವಂಥದ್ದನ್ನು ನೋಡಬೇಕು. ನಾಲ್ಕನೆಯ ಅಂಶ, ಅಶ್ವಿನಿ ನಕ್ಷತ್ರದವರಿಗೆ ಸ್ವಾತಂತ್ರ್ಯದಿಂದ ಬಾಳುವಂಥದ್ದು, ಮುಕ್ತ ಜೀವನವನ್ನು ನಡೆಸುವಂಥದ್ದು ತುಂಬ ಇಷ್ಟಕರವಾದಂಥ ವಿಚಾರ. ಅಂದರೆ ಅಶ್ವಿನಿ ನಕ್ಷತ್ರದಲ್ಲಿ ತಮ್ಮ ಮಾರ್ಗದಲ್ಲಿ ತಾವು ನಡೀತಾರೆ.
ಬೇರೆಯವರ ಅಧೀನದಲ್ಲಿ ಬಾಳೋದು ಇಷ್ಟಪಡೋದಿಲ್ಲ. ಅಂದರೆ ಇವರು ಯಾರ ಆದೇಶಕ್ಕೂ ಹೆಚ್ಚು ಬದ್ಧರಾಗಿರುವುದಿಲ್ಲ. ಸ್ವಂತ ಉದ್ಯಮ ಮಾಡುವಂಥದ್ದು, ಸ್ವತಂತ್ರ ಕೆಲಸಗಳನ್ನು ಮಾಡುವಂಥದ್ದು ಕಂಡ್ರೆ ಇವರಿಗೆ ಭಾರಿ ಇಷ್ಟ. ಬಂಧನದ ಅನುಭವ ಬಂದರೆ ಅಸಹನೆ. ಬೇರೆಯವ್ರು ಯಾರಾದರೂ ಇವ್ರನ್ನ ಕಂಟ್ರೋಲ್ ಮಾಡ್ತಾರೆ ಅಂತಂದ್ಬಿಟ್ರೆ ಇವರಿಗೆ ಭಾರಿ ಬೇಸರ ಆಗಿಬಿಡ್ತದೆ. ಸಂಬಂಧಗಳಲ್ಲಿ ಎಲ್ಲರನ್ನ ಇಷ್ಟಪಡ್ತಾರೆ, ಆದರೆ ಇವರ ಸ್ವಾತಂತ್ರ್ಯಕ್ಕೆ ಧಕ್ಕೆ ಬರುವಂಥ ಸಂದರ್ಭಗಳಲ್ಲಿ ಅಂಥ ವ್ಯಕ್ತಿಗಳಿಂದ ದೂರ ಇರ್ತಾರೆ. ಆದರೆ 5ನೇ ವಿಚಾರ, ಹೊಸ ಕೆಲಸ ಪ್ರಾರಂಭಿಸುವ ಶಕ್ತಿ ಅಶ್ವಿನಿ ನಕ್ಷತ್ರದವ್ರಿಗೆ ಇರ್ತದೆ. ಅಶ್ವಿನಿ ನಕ್ಷತ್ರದವರು ಆರಂಭಿಕ ಶಕ್ತಿಯನ್ನು ಹೆಚ್ಚಾಗಿ ಹೊಂದಿರ್ತಾರೆ. ಇನಿಷಿಯೇಟಿವ್ ಪವರನ್ನು ಹೆಚ್ಚಾಗಿ ಹೊಂದಿರ್ತಾರೆ. ಹೊಸ ವ್ಯವಹಾರಗಳನ್ನು ಆರಂಭಿಸುವಂಥದ್ದು, ಹೊಸ ಸಂಶೋಧನೆ ಮಾಡುವಂಥದ್ದು, ಹೊಸ ಹೊಸ ವಿಚಾರಗಳನ್ನು ಕಲಿಯುವಂಥದ್ದು, ಇಂಥದ್ದನ್ನು ಕಂಡ್ರೆ ಇವರಿಗೆ ಆಸಕ್ತಿ ಎನ್ನುವಂಥದ್ದು ಹೆಚ್ಚಾಗಿರ್ತದೆ. ಆದರೆ ಇವರು ಮಾಡುವಂಥ ಕೆಲಸಗಳಲ್ಲಿ ಆರಂಭ ತುಂಬ ಚೆನ್ನಾಗಿರ್ತದೆ. ಆದರೆ ಆರಂಭದಲ್ಲಿರುವಂಥ ಆ ಹುಮ್ಮಸ್ಸನ್ನು ನಿರಂತರವಾಗಿ ಕೊನೆಯವರೆಗೆ ಮೇಂಟೈನ್ ಮಾಡಬೇಕು. ಆದರೆ ಕೆಲವರಲ್ಲಿ ಆ ಮೇಂಟೈನ್ ಮಾಡುವಂತಹ ಶಕ್ತಿ ಸ್ವಲ್ಪ ಕಡಿಮೆ ಇರ್ತದೆ. ಕೆಲವರಿಗೆ ಅವ್ರು ಯಾರಿಗೆ ಕಡಿಮೆ ಇರ್ತದೆ ಅವರು ಅದ್ರ ಬಗ್ಗೆ ಜಾಗ್ರತೆ ವಹಿಸಿ ಮೇಂಟೈನ್ ಮಾಡಬೇಕು. 6ನೆಯ ವಿಷಯ, ಅಶ್ವಿನಿ ನಕ್ಷತ್ರದವ್ರಿಗೆ ಆಕರ್ಷಕ ವ್ಯಕ್ತಿತ್ವ ಅನ್ನುವಂಥದ್ದು ಇರ್ತದೆ ಮತ್ತು ಚೈತನ್ಯ ಅನ್ನುವಂಥದ್ದು ಇರ್ತದೆ. ಅಶ್ವಿನಿ ನಕ್ಷತ್ರದವರು ಉತ್ಸಾಹದಿಂದ ಜನರನ್ನು ಸೆಳೀತಾರೆ. ಇವರು ವೇಗದ ನಡೆಯನ್ನು ಹೊಂದಿರ್ತಾರೆ, ಚುರುಕಿನಿಂದ ಮಾತನ್ನಾಡ್ತಾರೆ, ಉತ್ಸಾಹ ಭರಿತವಾದಂಥ ಮುಖವನ್ನು ಹೊಂದಿರುತ್ತಾರೆ. ಇವರ ಮುಖದಲ್ಲಿ ಉತ್ಸಾಹ ಅನ್ನುವಂಥದ್ದು, ಉತ್ಸಾಹದ ಕಳೆ ಹೆಚ್ಚಾಗಿರ್ತದೆ. ಇವರು ಜನರೊಂದಿಗೆ ಬೇಗ ಬೆರೀತಾರೆ, ಹೊಸ ವ್ಯಕ್ತಿಗಳ ಜೊತೆ ಬೇಗ ಸ್ನೇಹವನ್ನು ಮಾಡಿಕೊಂಡು ಬಿಡುತ್ತಾರೆ. ಇನ್ನು 7ನೆಯ ವಿಚಾರ, ಅಶ್ವಿನಿ ನಕ್ಷತ್ರದವರಿಗೆ ಕರುಣೆ ಮತ್ತು ಸಹಾನುಭೂತಿ ಎನ್ನುವಂಥದ್ದು ಇರ್ತದೆ. ಇವರು ಹೊರಗಡೆ ಕಠಿಣವಾಗಿ ಕಾಣಬಹುದು, ಚುರುಕಾಗಿರ್ತಾರೆ, ಆಕ್ಟಿವ್ ಆಗಿರ್ತಾರೆ, ಫ್ರೀ ಇಲ್ಲ ಅನ್ನೋ ಥರ ಇರ್ತಾರೆ. ಆದರೆ ಒಳಗಡೆ ಸ್ವಲ್ಪ ದಯೆ, ಕರುಣೆ, ಜನರಿಗೆ ಸ್ಪಂದಿಸಬೇಕು ಅನ್ನೋ ಮನಸ್ಸಿರ್ತದೆ. ಇತರರ ಕಷ್ಟಗಳನ್ನು ನೋಡಿ ಬೇಸರ ಪಟ್ಟುಕೊಳ್ತಾರೆ. ಯಾಕೆ ಇವ್ರ ಕಷ್ಟ ಬಂತು, ಈ ಕಷ್ಟಕ್ಕೆ ನಾನು ಸ್ಪಂದಿಸಬೇಕಲ್ವಾ ಅಂತ ಸಹಾಯ ಮಾಡಲು ತಕ್ಷಣ ಮುಂದೆ ಬರ್ತಾರೆ. ಅವರಿಗೆ ಅವಶ್ಯಕತೆ ಇರುವಂಥ ಸೂಕ್ತ ಸಲಹೆಗಳನ್ನು ನೀಡ್ತಾರೆ. ಅವರ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಲು ಸಹಾಯವನ್ನು ನೀಡ್ತಾರೆ. ಇನ್ನು 8ನೆಯ ಗುಣ, ಅಶ್ವಿನಿ ನಕ್ಷತ್ರದವರಿಗೆ ಪ್ರಯಾಣ ಮತ್ತು ಹೊಸ ಅನುಭವದ ಪ್ರೀತಿ ಇರ್ತದೆ. ಅಶ್ವಿನಿ ನಕ್ಷತ್ರದವರಿಗೆ ಒಂದೇ ಸ್ಥಳದಲ್ಲಿರೋದಕ್ಕಿಂತ ಬೇರೆ ಬೇರೆ ಸ್ಥಳಗಳಿಗೆ ಹೋಗುವಂಥದ್ದು, ಹೊಸ ಹೊಸ ಕಾರ್ಯಗಳ ಹೊಸ ಹೊಸ ಅನುಭವಗಳನ್ನು ಪಡೆಯುವಂಥದ್ದು ಇವರಿಗೆ ಅತಿ ಹೆಚ್ಚು ಇಷ್ಟವಾಗ್ತದೆ. ಆದ್ದರಿಂದ ಇವರಿಗೆ ಯಾತ್ರೆಯನ್ನು ಮಾಡುವಂಥದ್ದು, ಹೊಸ ಜ್ಞಾನವನ್ನು ಪಡ್ಕೊಳ್ಳುವಂಥದ್ದು, ಹೊಸ ಹೊಸ ಜನರನ್ನು ಭೇಟಿ ಮಾಡುವಂಥದ್ದು, ಈ ರೀತಿಯ ಕಾರ್ಯಗಳು ಅಂತಂದರೆ ಅತಿಯಾದಂಥ ಪ್ರೀತಿ. ಇನ್ನು 9ನೆಯ ಅಂಶ, ಅಶ್ವಿನಿ ನಕ್ಷತ್ರದವರಿಗೆ ಆತುರ ಮತ್ತು ತಾಳ್ಮೆಯ ಕೊರತೆ ಎನ್ನುವಂಥದ್ದು ಇರ್ತದೆ.
ಇವರಿಗೆ ಬೇಗ ಕೋಪ ಅನ್ನುವಂಥದ್ದು ಬಂದುಬಿಡ್ತದೆ, ತಕ್ಷಣ ಫಲ ಬೇಕು ಅನ್ನುವಂಥದ್ದು ಉಂಟಾಗ್ತದೆ. ಇವರು ಯಾವುದೇ ಕೆಲಸವನ್ನು ಮೊದಲು ಮಾಡಿ ನಂತರ ಯೋಚಿಸುವ ಮನೋಭಾವವನ್ನು ಹೊಂದಿರ್ತಾರೆ. ಆದ್ದರಿಂದ ಅಶ್ವಿನಿ ನಕ್ಷತ್ರದವರು ಧ್ಯಾನವನ್ನು ಮಾಡುವಂಥದ್ದು, ಪ್ರಾಣಾಯಾಮವನ್ನು ಮಾಡುವಂಥದ್ದನ್ನು ಅಭ್ಯಾಸ ಮಾಡಬೇಕು. ಯಾವುದೇ ವಿಚಾರದ ಬಗ್ಗೆ ತಕ್ಷಣ ನಿರ್ಧಾರ ತೆಗೆದುಕೊಳ್ಳುವುದರ ಬದಲು ನಿಧಾನವಾಗಿ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳುವ ಅಭ್ಯಾಸವನ್ನು ಮಾಡಿಕೊಳ್ಳಬೇಕು ಅನ್ನುವಂಥ ಒಂದು ಸಲಹೆಯನ್ನು ನೀಡ್ತಾ ಇದೆ. ಇದರ ಜೊತೆಗೆ ಅಂತಿಮವಾಗಿ 10ನೇ ಅಂಶ, ಧೈರ್ಯ ಮತ್ತು ನಾಯಕತ್ವದ ಗುಣ ಅಶ್ವಿನಿ ನಕ್ಷತ್ರದವರಿಗೆ ಹೇರಳವಾಗಿರ್ತದೆ. ಸಂಕಷ್ಟದಲ್ಲಿದ್ದಾಗ ಸ್ವಪ್ರಯತ್ನದಿಂದ ಮುಂದೆ ಬರ್ತಾರೆ, ಹೊಸ ಹೊಸ ಆಲೋಚನೆಗಳನ್ನು ಹೊಂದಿರ್ತಾರೆ, ಇತರರಿಗೆ ಸ್ಫೂರ್ತಿಯಾಗುವ ರೀತಿಯಲ್ಲಿ ಬಾಳ್ತಾರೆ, ಜನರಿಗೆ ಉತ್ತಮ ಸಲಹೆಗಳನ್ನು ನೀಡ್ತಾರೆ. ಈ ರೀತಿಯಾಗಿ ನಾವು 10 ವಿಶೇಷ ಅಂಶಗಳನ್ನು ನೋಡಿದ ನಂತರ ಅಶ್ವಿನಿ ನಕ್ಷತ್ರದವರ ಮಾನಸಿಕ ಸ್ವಭಾವ ಹೇಗಿರ್ತದೆ ಅನ್ನುವಂಥದ್ದನ್ನು ನೋಡಿದ್ರೆ ಇವರು ಬೇಗ ಸಂತೋಷವಾಗಿ ಬಿಡ್ತಾರೆ, ಅದೇ ರೀತಿ ಬೇಗ ನಿರಾಸೆಯನ್ನು ಹೊಂದಿಬಿಡ್ತಾರೆ. ಅಂದರೆ ಇವರ ಮನಸ್ಸು ಸದಾ ಚಂಚಲನೆಯಲ್ಲಿರ್ತದೆ. ಚಂಚಲತೆ ಮನಸ್ಸನ್ನು ಕಂಟ್ರೋಲ್ ಮಾಡಿಕೊಳ್ಬೇಕು ಅನ್ನುವಂಥ ಇವರು ಸ್ವಾತಂತ್ರ್ಯಕ್ಕೆ ಮಹತ್ವವನ್ನು ಕೊಡ್ತಾರೆ. ವೈದ್ಯಕೀಯ, ಹೀಲಿಂಗು, ಶಿಕ್ಷಕ ಕ್ಷೇತ್ರ, ಪ್ರವಾಸ, ಟ್ರಾವೆಲಿಂಗ್ ಏಜೆನ್ಸಿ, ಕ್ರೀಡೆ, ಓನ್ ಬಿಸ್ನೆಸ್ ಇಂಥ ಕಾರ್ಯಗಳನ್ನು ಮಾಡೋದಕ್ಕೆ ಸೂಕ್ತವಾದಂಥ ವ್ಯಕ್ತಿಗಳು. ಆದರೆ ಇವರ ವೀಕ್ನೆಸ್ ಏನು? ಆತುರತೆ ಎನ್ನುವಂಥದ್ದು, ತಾಳ್ಮೆಯ ಕೊರತೆ ಇರುವಂಥದ್ದು. ಇವರು ಪ್ರಾರಂಭಿಸಿದ ಕೆಲಸವನ್ನು ಮಧ್ಯದಲ್ಲಿ ಬಿಡಬಾರ್ದು ಅನ್ನುವಂಥದ್ದನ್ನು ತಿಳ್ಕೊಂಡಿರಬೇಕು. ಬೇಗ ನಿರ್ಧಾರ ತೆಗೆದುಕೊಳ್ಳುವಂಥ ಒಂದು ಆತರ ಅನ್ನುವಂಥದ್ದು ಬೇಡ ಇವರಿಗೆ. ಅತಿಯಾದಂಥ ಸ್ವಾತಂತ್ರ್ಯ ಮನೋಭಾವ ಅನ್ನುವಂಥದ್ದನ್ನು ಬಿಡಬೇಕು. ಆದ್ದರಿಂದ ಈ ರೀತಿಯಾಗಿ ಅಶ್ವಿನಿ ನಕ್ಷತ್ರದ ವಿಶೇಷ 10 ಗುಣಲಕ್ಷಣಗಳನ್ನು ನಾವು ತಿಳ್ಕೊಂಡ ನಂತರ ಮುಂದೆ ಅಶ್ವಿನಿ ನಕ್ಷತ್ರದವರಿಗೆ ವೈವಾಹಿಕ ಜೀವನ ಹೇಗಿರ್ತದೆ, ಇವ್ರದ್ದು ಆರೋಗ್ಯ ಹೇಗಿರ್ತದೆ, ಹಣಕಾಸಿನ ವಿಚಾರ ಹೇಗಿರ್ತದೆ, ಉದ್ಯೋಗದ ಶಕ್ತಿ ಹೇಗಿರ್ತದೆ ಅನ್ನುವಂಥದ್ದನ್ನು ನಾವು ಮುಂದೆ ತಿಳ್ಕೊಳ್ಳೋಂಥ ಅವಕಾಶಗಳಿದೆ. ಮುಂದಿನ ವಿಡಿಯೋದಲ್ಲಿ ಅವುಗಳ ಬಗ್ಗೆ ತಿಳ್ಕೊಳ್ಳೋಣ. ಅದರ ಜೊತೆಗೆ ಅಶ್ವಿನಿ ನಕ್ಷತ್ರದ 1ನೇ ಪಾದದವರ ಗುಣಲಕ್ಷಣ ಹೇಗಿರ್ತದೆ, 2ನೇ ಪಾದದವರ ಗುಣಲಕ್ಷಣಗಳು ಹೇಗಿರ್ತದೆ, 3ನೇ ಪಾದದವರ ಗುಣಲಕ್ಷಣಗಳು ಹೇಗಿರ್ತದೆ, 4ನೇ ಪಾದದವರ ಗುಣಲಕ್ಷಣಗಳು ಹೇಗಿರ್ತದೆ ಅನ್ನುವಂಥದ್ದನ್ನು ಸಹ ನಾವು ತಿಳಿದುಕೊಳ್ಳೋ ಪ್ರಯತ್ನವನ್ನು ಮಾಡೋಣ. ಈ ಎಲ್ಲ ವಿಚಾರಗಳನ್ನು ನಾವು ಆಸಕ್ತಿಯಿಂದ ಕೇಳಿದ ನಂತರ ನಾವೇನು ಮಾಡಬೇಕು? ತಕ್ಷಣ ಜ್ಯೋತಿಷ್ಯ ಜ್ಯೋತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋಣ. ಈ ಚಾನಲ್ನಲ್ಲಿ ನಾವು ಮುಂದುವರಿತ ಅಶ್ವಿನಿ ನಕ್ಷತ್ರಕ್ಕೆ ಸಂಬಂಧಪಟ್ಟಂತೆ ಅನೇಕ ವಿಚಾರಗಳನ್ನು ತಿಳಿದುಕೊಳ್ಳೋಣ. ಇದಾದ ನಂತರ ನಾವು ಭರಣಿ ನಕ್ಷತ್ರ ಇರಬಹುದು, ಕೃತಿಕಾ ನಕ್ಷತ್ರ ಇರಬಹುದು, ಹಾಗೂ ಇನ್ನಿತರ ಎಲ್ಲ ನಕ್ಷತ್ರಗಳ ಬಗ್ಗೆ ಅನೇಕ ವಿಚಾರಗಳನ್ನು ಚರ್ಚೆ ಮಾಡ್ತಾ ಸಾಗೋಣ. ದಯವಿಟ್ಟು ಈ ಜ್ಯೋತಿಷ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನೀವೊಬ್ಬರು ಸದಸ್ಯರಾಗಿ ನಾವು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಬೆಲ್ ಐಕಾನ್ ಬರ್ತದೆ. ಆ ಬೆಲ್ ಐಕಾನನ್ನು ಸಹ ನೀವು ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಎಲ್ಲರಿಗೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ.